ಮದುವೆ ಸಂದರ್ಭ ಬಂದಾಗ ಬಡ ಕುಟುಂಬದ ಹೆಣ್ಮಕ್ಕಳ ಪೋಷಕರು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಪರದಾಡ್ತಾರೆ. ಆದರೆ ಇನ್ನು ಮುಂದೆ ಇಂತಹ ಸ್ಥಿತಿ ಬಡ ಹಾಗೂ ನಿರ್ಗತಿಕ ಕುಟುಂಬಗಳಿಗೆ ಬರಬಾರದು. ಜೊತೆಗೆ ಯಾವ ಹೆಣ್ಮಕ್ಳು ಕೂಡ ತಮ್ಮ ಮದುವೆ ಸಂದರ್ಭದಲ್ಲಿ ಕಣ್ಣೀರು ಹಾಕಬಾರದು. ಅವರ ಮೊಗದಲ್ಲಿ ಮಂದಹಾಸ ಮೂಡಿಸೋಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಈ ಒಂದು ಜುಮ್ಮಾ ಮಸೀದಿಯ ಆಡಳಿತ ಮಂಡಳಿ ಹೊಸ ಯೋಜನೆಯನ್ನ ಪರಿಚಯ ಮಾಡಿದೆ. ಹೌದು, ಮದುವೆ ಅಂದಾಕ್ಷಣ ದುಡ್ಡು ಲೆಕ್ಕಾಚಾರವೇ ದೊಡ್ಡ ತಲೆನೋವಾಗ್ತದೆ. ಹೀಗೆ ತಮ್ಮ ಮನೆ ಮಗಳ ಮದುವೆ ಮಾಡಲು ಅದೆಷ್ಟೋ ಬಡ ಕುಟುಂಬದ ಹೆತ್ತವರು ಪರದಾಡ್ತಿದ್ದಾರೆ. ಹೀಗೆ ಕೊನೆಗೆ ದಾರಿ ಕಾಣದೆ ಅನೇಕರು ತಮ್ಮ ತಮ್ಮ ಮಸೀದಿಗೆ ಹೋಗಿ ಅಲ್ಲಿಂದ ಬಡವರು ಎಂಬ ಲೆಟರ್ ಹೆಡ್ ಇರುವ ಪತ್ರವನ್ನ ಪಡೆದು ಮನೆ ಮನೆಗೆ ಅಲೆದಾಡಿ ಹಣ ಸಂಗ್ರಹಿಸುತ್ತಾರೆ. ಹೆಣ್ಮಕ್ಕಳ ಮದುವೆ ಮಾಡಿಸುವ ಸಂದರ್ಭದಲ್ಲಿ ಬಡ ನಿರ್ಗತಿಕ ಕುಟುಂಬದ ಪರದಾಟವನ್ನ ಕಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಕ್ಕರಂಗಡಿ ಮಸೀದಿಯ ಜಮಾತ್ ಜೆಎಂಎ ಮ್ಯಾರೇಜ್ ರಿಲೀಫ್ ಫಂಡ್ ಅನ್ನ ಸ್ಥಾಪಿಸಿ ಹೊಸ ಯೋಜನೆಯನ್ನ ಪರಿಚಯಿಸುವ ಮೂಲಕ ಹೆಣ್ಮಕ್ಕಳ ಮದುವೆಗೆ ಆಸರೆಯಾಗಿ ನಿಂತಿದೆ. ಇನ್ಮುಂದೆ ನಮ್ಮ ಜಮಾತ್ನ ವ್ಯಾಪ್ತಿಯಲ್ಲಿರುವ ಬಡ ಕುಟುಂಬದ ಹೆಣ್ಮಕ್ಕಳ ಪೋಷಕರು ಮದುವೆ ಸಂದರ್ಭದಲ್ಲಿ ಪರದಾಡಬಾರದು ಎಂದು ಈ ರಿಲೀಫ್ ಫಂಡ್ ಅನ್ನು ಸ್ಥಾಪಿಸಿ ಹೆಣ್ಮಕ್ಕಳ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡುತ್ತಿದೆ. ಬಡ ಹಾಗೂ ನಿರ್ಗತಿಕ ಕುಟುಂಬಗಳು ಯಾವ ರೀತಿ ಪರದಾಡುವುದನ್ನು ತಪ್ಪಿಸೋಕೆ ಈ ಯೋಜನೆ ಸಹಕಾರಿಯಾಗುತ್ತೆ, ಇದೆಲ್ಲವನ್ನ ಪರಿಚಯ ಮಾಡುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಒಂದು ಮಸೀದಿ ಅಂತ ಹೇಳಿದ್ರೆ ಅದು ಒಗ್ಗಟ್ಟು. ಅಲ್ಲಿಯ ಒಂದು ಸದಸ್ಯರಿಗೆ ನಾವು ಇನ್ನೊಂದು ಕಡೆಗೆ ಒಂದು ಲೆಟರ್ ಹೆಡ್ ಕೊಡೋದು ಅಂತ ಹೇಳಿದರೆ ಅದು ನಮಗೆ ಒಂದು ಅವಮಾನ ಆದಾಗೆ. ಆ ಲೆಟರ್ ದುರುಪಯೋಗ ಮಾಡಬಾರದಂತ ಉದ್ದೇಶಕ್ಕಾಗಿ ನಾವೀಗ ನಮ್ಮ ಜಮಾತ್ ಕಮಿಟಿಯ ತೀರ್ಮಾನ ಏನಾಯಿತು ಅಂತ ಹೇಳಿದರೆ, ಜಮಾತ್ ಒಳಗಿನ ಸಹೋದರರಿಗೆ ಮಾತ್ರ ನೀಡ್ತೇವೆ ಮತ್ತು ಅದನ್ನು ಜಮಾತ್ನ ಒಳಗಡೆವೇ ನಾವು ಕಲೆಕ್ಟ್ ಮಾಡ್ತೇವೆ. ಲೆಟರ್ ಹೆಡ್ಡಲ್ಲಿ ಹಣ ವಸೂಲಿ ಮಾಡುವಂಥ ಒಂದು ಅವಸ್ಥೆ ಇಲ್ಲದಾಗ್ಬೋದು ಅಂತ ನಾನು ಅನ್ನಿಸ್ತಾ ಇದ್ದೇನೆ. ಇದು ಎಲ್ಲರಿಗೂ ಮಾದರಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮದು ಅಕ್ಕರಂಗಡಿ ಜುಮ್ಮಾ ಮಸೀದಿ ಅಂತ ಒಂದು ಪುರಾತನ ಮಸೀದಿಯಾಗಿದ್ದು ಇತಿಹಾಸ ಪ್ರಸಿದ್ಧವಾಗಿ ಸುಮಾರು 700 ವರ್ಷಗಳ ಹಳೆಯದಾದ ಮಸೀದಿಯಾಗಿರ್ತದೆ. ಈ ಮಸೀದಿ ವತಿಯಿಂದ ಜಮಾತಿನ ಅರ್ಹ ಬಡ ಸಹೋದರಿಯರ ಮದುವೆಗೆ ನಾವು ಮಸೀದಿ ವತಿಯಿಂದ ಯಾವುದೇ ಲೆಟರ್ ಹೆಡ್ಡನ್ನು ನೀಡಲಾಗುವುದಿಲ್ಲ. ಅದರ ಬದಲಾಗಿ ನಾವೇ 2025 ಏಪ್ರಿಲ್ 5 ನಂತರ ಒಂದು ವಾಟ್ಸಪ್ ಗ್ರೂಪ್ JME ಮ್ಯಾರೇಜ್ ರಿಲೀಫ್ ಫಂಡ್ ಎಂಬ ಹೆಸರಿನ ಬ್ಯಾನರ್ನಲ್ಲಿ ನಾವು ಒಂದು ಗ್ರೂಪ್ ರಚಿಸಿ ಅದರಲ್ಲಿ ಜಮಾತಿಗೆ ಒಳಪಟ್ಟ ಸಹೋದರರನ್ನು ಮೆಂಬರಾಗಿ ಸೇರಿಸಿ ಸುಮಾರು 617 ಇವರಿಗೆ ಅದರಲ್ಲಿ ಮೆಂಬರ್ ಆ್ಯಡ್ ಆಗಿರುತ್ತಾರೆ. ಇವರ ಮೂಲಕ ನಾವು ಆನ್ಲೈನ್ನಲ್ಲಿ ಒಂದು ಕ್ರೌಡ್ ಫಂಡಿಂಗ್ ಥರ ಕಲೆಕ್ಟ್ ಮಾಡಿ ಪ್ರತಿಯೊಂದು ಸಹೋದರಿಯರ ಮದುವೆಗೆ ತಲಾ 1 ಲಕ್ಷದಂತೆ ನೀಡ್ತಾ ಇದ್ದೇವೆ. ಈವರೆಗೆ ನಾವು ಸುಮಾರು 9 ಸಹೋದರಿಯರ ಮದುವೆಗೆ ಸಹಾಯ ನೀಡಿರ್ತೇವೆ. ಜಮಾತ್ ಕೇಂದ್ರ ಜುಮ್ಮಾ ಮಸೀದಿ ಅಕ್ಕರಂಗಡಿ ಮತ್ತು ನೆಹರು ನಗರ ಇದರ ವತಿಯಿಂದ ನಾವು ಮೊದಲು ಈ ಲೆಟರ್ ಹೆಡ್ ಕೊಡ್ತಾ ಇದ್ದೆವು. ಆ ಲೆಟರ್ ದುರುಪಯೋಗ ಮಾಡಬಾರದಂತ ಉದ್ದೇಶಕ್ಕಾಗಿ ನಾವೀಗ ನಮ್ಮ ಜಮಾತ್ ಕಮಿಟಿಯ ತೀರ್ಮಾನ ಏನಾಯಿತು ಅಂತ ಹೇಳಿದರೆ, ನಾವೆಲ್ಲರೂ ಸೇರಿ ನಾವು ಒಂದು ಗ್ರೂಪ್ ಮಾಡಿ ಪ್ರತಿಯೊಬ್ಬರಿಗೂ ಹಣದ ವ್ಯವಸ್ಥೆ ಮಾಡಿ ಎಷ್ಟು ಕಲೆಕ್ಷನ್ ಆಗ್ತದೆ ಅದಕ್ಕೆ ನಮ್ಮ ಯುವಕರು ಸುಮಾರು ಗಲ್ಫ್ ಕಂಟ್ರಿಯಲ್ಲಿದ್ದಾರೆ, ಅವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಆದರೆ ನಮ್ಮ ಯುವಕರು ಎಲ್ಲರೂ ಸೇರಿ ಒಳ್ಳೆಯ ನಮಗೆ ಅಭಿಪ್ರಾಯ ಕೊಟ್ಟು ನಾವು ಒಂದು ಅಡ್ಮಿನ್ ಗ್ರೂಪ್ ಅಂತ ಮಾಡಿದ್ದೇವೆ. ಫಸ್ಟಿಗೆ ಅಡ್ಮಿನ್ ಗ್ರೂಪ್ ಮಾಡಿ ಮತ್ತು ಆ ಅಡ್ಮಿನ್ ಗ್ರೂಪಲ್ಲಿ ನಾವು ಚರ್ಚೆ ಮಾಡಿ ಮತ್ತು JMA ಮ್ಯಾರೇಜ್ ರಿಲೀಫ್ ಫಂಡ್ ಅಂತ ಉಂಟು, ಅದಕ್ಕೆ ನಾವು ಇದು ವಿಷಯ ಮುಖಾಂತರ ನಮ್ಮ ಸೆಕ್ರೆಟರಿ ಅವರು ಮೆಸೇಜ್ ಹಾಕ್ತಾರೆ. ಅದೇ ಥರ ನಾವು ಫಂಡಿಂಗ್ ಕಲೆಕ್ಟ್ ಮಾಡ್ತೇವೆ. 343 ಮನೆ ಇದೆ, ಆದರೆ 600 ಚಿಲ್ಲರೆ ನಾವೀಗ ನಮ್ಮ ಗ್ರೂಪ್ ಉಂಟು, ಗ್ರೂಪ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ಅವರವರ ಇಷ್ಟದಲ್ಲಿ ಹಣ ಹಾಕ್ತಾರೆ. ಮತ್ತು ಅವರ ಸೌದಿಯಲ್ಲಿ ಸುಮಾರು ನಮ್ಮ ಜಮಾತಿನವರು ಸೌದಿಯಲ್ಲಿದ್ದಾರೆ, ಗಲ್ಫ್ ಕಂಟ್ರಿ ದುಬೈಯಲ್ಲಿ ಸೌದಿಯಲ್ಲಿದ್ದಾರೆ. ಅವರು ಅವರ ಕ್ಯಾರಫ್ನಲ್ಲಿ ಹಾಕಿ ಹಣವನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಅದರದೇ ಆದ ಪ್ರೊಸೆಸ್ ಇದೆ. ಅಂದರೆ ಪ್ರಥಮವಾಗಿ ಅವರು ಮಸೀದಿಯ ಜಮಾತ್ ಕಮಿಟಿಗೆ ಆಡಳಿತ ಸಮಿತಿಗೆ ಅರ್ಜಿ ನೀಡಬೇಕಾಗ್ತದೆ. ಆ ಅರ್ಜಿಯನ್ನು ಜಮಾತ್ ಕಮಿಟಿ ಪರಿಶೀಲಿಸಿ ಇವರು ಜಮಾತ್ನಲ್ಲಿ ಅರ್ಹರ ಈ ಒಂದು ಮದುವೆಗೆ ಸಹಾಯ ನೀಡಲು ಅರ್ಹರಿದ್ದಾರಾ ಎಂದು ಪರಿಶೀಲಿಸಿದ ನಂತರ ನಾವು ಜಮಾತ್ ಕಮಿಟಿಯ ಒಪ್ಪಿಗೆಯ ನಂತರ ಅದಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ ಮೂಲಕ ಅದಕ್ಕೆ ಸಹಾಯ ಯಾಚಿಸಲು ಪ್ರಾರಂಭ ಮಾಡ್ತೇವೆ. ಜಮಾತ್ ಒಳಗಿನ ಸಹೋದರಿಯರಿಗೆ ಮಾತ್ರ ನೀಡ್ತೇವೆ ಮತ್ತು ಅದನ್ನು ಜಮಾತ್ನ ಒಳಗಡೆವೇ ನಾವು ಕಲೆಕ್ಟ್ ಮಾಡ್ತೇವೆ. ಮತ್ತು ಮೆಂಬರ್ ಅವರ ಫ್ರೆಂಡ್ಶಿಪ್ ಥ್ರೂ ಅಲ್ಲಿ ಅವರು ಅದಕ್ಕೆ ಕಲೆಕ್ಟ್ ಮಾಡಿ ಹಾಕಿರ್ತಾರೆ, ಅದು ನಾವು ಎಕ್ಸೆಪ್ಟ್ ಮಾಡ್ತೇವೆ. ಈಗ 1 ಲಕ್ಷ ಲಿಮಿಟ್ ಮೊದಲು ಅಂದರೆ 1 ಲಕ್ಷ ಲಿಮಿಟ್ ಇರಲಿಲ್ಲ. ಫಸ್ಟಿಗೆ 1,40,000 60,000 ರೂಪಾಯಿ ಕೊಟ್ಟಿದ್ದೇವೆ. ಆಮೇಲೆ ಮತ್ತು ಈ ರಂಜಾನಿಗೆ ಮೊದಲು 4 ಅರ್ಜಿ ಒಮ್ಮೆಲೆ ಬಂದ ಕಾರಣ ನಾವು ಗ್ರೂಪಿನಲ್ಲಿ ಅವರವರಿಗೆ ಮೆಸೇಜ್ ಕಳಿಸಿದ್ದೇವೆ. 1 ಲಕ್ಷ ರೂಪಾಯಿ ನಾವು ಅದಕ್ಕೆ ಅಲ್ಹಮ್ದುಲಿಲ್ಲಾಹ್ 1 ಲಕ್ಷ ಜಾಸ್ತಿ 20 ದಿವಸದಲ್ಲಿ 4,36,000
36,000 ಆಯಿತು. ಅದರಲ್ಲಿ ಪ್ರತಿಯೊಬ್ಬರಿಗೂ 1 ಲಕ್ಷ ನಾವು ಹಂಚಿದ್ದೇವೆ. ನನ್ನ ಅನಿಸಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಮೊದಲನೇದಾಗಿ ನಮಗೆ ಕಾಣಿಸ್ತಾ ಇದೆ. ಇದು ಎಲ್ಲ ಜಮಾತಿಗೊಂದು ಮಾದರಿ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಆಗಿದೆ. ಈ ರೂಪದಲ್ಲಿ ಆದರೆ ಇದ್ದವರು ಇಲ್ಲದವರನ್ನು ಒಂದು ನೋಟ್ ಮಾಡಿ ಅವರಿಗೆ ಬೇಕಾದ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಎಲ್ಲರೂ ಮುಂದಾದರೆ, ಈ ಬಡ ಕುಟುಂಬದವರು ಈ ರೀತಿಯಲ್ಲಿ ಎಲ್ಲ ಊರಿಗೆ ಹೋಗಿ ಅದಾದ ಜಮಾತಿನ ಹೆಸರು ಹೇಳಿ ಆ ಜಮಾತಿನ ಲೆಟರ್ ಹೆಡ್ಡಲ್ಲಿ ಹಣ ವಸೂಲಿ ಮಾಡುವಂಥ ಒಂದು ಅವಸ್ಥೆ ಇಲ್ಲದಾಗ್ಬೋದು ಅಂತ ನಾನು ಅನ್ನಿಸ್ತಾ ಇದ್ದೇನೆ. ಇದು ಎಲ್ಲರಿಗೂ ಮಾದರಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಒಂದು ಮಸೀದಿಯಿಂದ ಒಂದು ಲೆಟ್ರೆಡನ್ನು ನಾವು ನಮ್ಮ ಮಸೀದಿಯಲ್ಲಿ ಒಳಪಟ್ಟಂಥ ಮಸೀದಿಯ ಸದಸ್ಯರು, ನಮ್ಮ ಒಂದು ಮಸೀದಿ ಅಂತ ಹೇಳಿದ್ರೆ ಅದು ಒಗ್ಗಟ್ಟು, ಅಲ್ಲಿಯ ಒಂದು ಸದಸ್ಯರಿಗೆ ನಾವು ಇನ್ನೊಂದು ಕಡೆಗೆ ಒಂದು ಲೆಟ್ರೆಡ್ ಕೊಡೋದು ಅಂತ ಹೇಳಿದರೆ ಅದು ನಮಗೆ ಒಂದು ಅವಮಾನ ಆದಾಗೆ. ಅದು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ ನಾವೇನು ಅವ್ರ ಲೆಟ್ರೆಡ್ ಕೇಳಿದ ಅಂತ ನಾವು ಕೊಡ್ತೇವೆ, ಆದರೆ ನಾವು ಅದನ್ನು ಯೋಚಿಸಬೇಕು, ನಾವು ಯಾಕಾಗಿ ಲೆಟ್ರೆಡ್ ಕೊಡಬೇಕು ಕೊಡಬಾರ್ದು ಅಂತ. ಅದು ಕೊಟ್ಟಾಗ ನಮಗೆ ಒಂದು ಭಾಳ ಅದು ನಮಗೆ ಅವಮಾನ. ಆ ರೀತಿಯಲ್ಲಿ ಆಗಬಾರ್ದು. ಆ ರೀತಿಯ ನಾನು ಸಣ್ಣದಿರುವಾಗಲೇ ಅದಕ್ಕೆ ನಾನು ವಿರೋಧಿಯಾಗಿದ್ದವನು. ಅದಕ್ಕೆ ನಾನು ಕೊಡಲಿಕ್ಕೆ ನಾನು ಸಹಮತ ವ್ಯಕ್ತಪಡಿಸೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಎಷ್ಟೇ ಒಂದು ಕಷ್ಟಗಳಿದ್ದರೂ ನಾವು ಅದನ್ನು ಎಲ್ಲವನ್ನು, ಈಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಮದೀನಾದಲ್ಲಿ ಅದೊಂದು ಏನಾಗಿತ್ತು ಅಂತ ಹೇಳಿದರೆ ಅದೊಂದು ಏನು ಕೇಂದ್ರ ಆಗಿದ್ದು, ಅದೊಂದು ಕೋರ್ಟ್ ಕಚೇರಿ ಕೂಡ ಆಗ್ತಿತ್ತು. ಅಲ್ಲಿಯ ನ್ಯಾಯ ನೀತಿ ಎಲ್ಲ ನಡೀತಾ ಇತ್ತು. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಎಲ್ಲ ಆಡಿತದೆ. ಖಾಲಿ ಧಾರ್ಮಿಕ ಅಂತಲ್ಲ, ಎಲ್ಲ ಸಾಮಾಜಿಕವಾಗಿ ಅಲ್ಲಿ ಇತ್ತಿದ್ದು. ಅದೇ ರೀತಿಯಲ್ಲಿ ಮಸೀದಿ ಅಂತ ಹೇಳಿದರೆ ಒಂದು ಒಗ್ಗಟ್ಟಾದ ಸ್ಥಳ, ಅದೊಂದು ನ್ಯಾಯಾಲಯ, ಅದೊಂದು ಪವಿತ್ರವಾದ ಸ್ಥಳ. ಅಲ್ಲಿ ಎಲ್ಲ ರೀತಿಯ ಚರ್ಚೆಗಳಾಗಬೇಕು. ನಮ್ಮ ಬಡತನ, ಅದರ ಬಗ್ಗೆ ಆಗು ಹೋಗುಗಳು, ಅದರ ಬಗ್ಗೆ. ಈಗ ಜಕಾತ್ ಕೊಡೋದ್ರಲ್ಲಿ ಕೂಡ ಹಾಗೆ ನಮ್ಮಲ್ಲಿ ಯಾರು ಜಕಾತ್ ಕೊಡಲಿಕ್ಕೆ ನೋಡಿ, ಕೆಲವು ಮಸೀದಿಗಳಲ್ಲೆಲ್ಲ ಪಟ್ಟಿ ಮಾಡ್ತಾರೆ. ಏನು ಅಂತ ಹೇಳಿದರೆ ಯಾರು ಜಕಾತಿಗೆ ಅರ್ಹರು ಅಂತ, ಜಕಾತ್ ಕಿಟ್ಟು ಕೊಡಲಿಕ್ಕೆ ಯಾರಿಗೆ ಅಂತ ಪಟ್ಟಿ ಮಾಡ್ತೇವೆ. ಜಕಾತ್ ಕೊಡಲಿಕ್ಕೆ ಅರ್ಹತೆ ಇರುವವರ ಪಟ್ಟಿ ಮಾಡೋದೇ ಇಲ್ಲ. ಈಗ ಜಕಾತ್ ಕೊಡಲಿಕ್ಕೆ ಅರ್ಹತೆ ಇರುವವರು ಇದ್ದಾರಲ್ಲ, ಅವರ ಪಟ್ಟಿ ಎಲ್ಲಿಯೂ ಆಗೋದಿಲ್ಲ. ಬೇಕಾದರೆ ನೀವು ನೋಡಿ, ಈ ಕಿಟ್ಟು ಕೊಡುವಂಥದ್ದಲ್ಲಿ ಪಟ್ಟಿ ಮಾಡ್ತಾರೆ, ಬಡವರ ಪಟ್ಟಿ ಯಾರು ಅಂತ ಮಾಡ್ತಾರೆ. ಅದು ಸಹ ಈ ಪಟ್ಟಿ ಕೂಡ ಆಗಬೇಕು. ಈ ಜಕಾತ್ ಕೊಡಲಿಕ್ಕೆ ಅರ್ಹತೆ ಇರುವವರ ಪಟ್ಟಿಯನ್ನು ಕೂಡ ಮಾಡಬೇಕು ಜಮಾತ್. ಆಗ ಒಂದು ಪಟ್ಟಿ ಮಾಡಿದರೆ ಆಗ ನಮ್ಮಲ್ಲಿರುವ ಬಡತನಗಳು, ಇಂಥ ಒಂದು ನಿರ್ಗತಿಕ ಕುಟುಂಬಗಳಿಗೆ ಒಂದು ಕಷ್ಟ ಆಗೋದು ದೂರ ಆಗ್ತದೆ. ಮತ್ತು ಈ ಒಂದು ಅಕ್ಕರಂಗಡಿ ಜುಮ್ಮಾ ಮಸೀದಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದು ನನಗೆ ಗೊತ್ತಿಲ್ಲ. ಅದು ಈ ಒಂದು ವಾಟ್ಸಪ್ಪಲ್ಲಿ ಗ್ರೂಪ್ ತಯಾರು ಮಾಡಿದೆ. ಇದೊಂದು ಈ ಪ್ರಾಜೆಕ್ಟ್ ಮಾಡಿದ್ದು ಮತ್ತೆ ಗೊತ್ತಾದ್ದು ವಾಟ್ಸಪ್ ಗ್ರೂಪ್ ಆದ ಮೇಲೆ. ಅದು ಒಳ್ಳೆಯ ಬೆಳೆ, ನನಗೆ ಭಾಳ ಸಂತೋಷ. ಯಾಕೆ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ, ಸಮುದಾಯದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಹಾಗೆ ಆದರೆ ಮಾತ್ರ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಮತ್ತೊಂದು ಐಕ್ಯತೆ ಮತ್ತು ಒಳ್ಳೆಯ ಒಂದು ಬೆಳವಣಿಗೆ ಬರ್ತದೆ ಅನ್ನುವಂಥ ನಮ್ಮ ಅಭಿಪ್ರಾಯ. ಬಡ ಕುಟುಂಬದ ಹೆಣ್ಮಕ್ಕಳು ಮದುವೆ ಆಗುವಂತಹ ಸಂದರ್ಭದಲ್ಲಿ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಪರಿಚಯ ಮಾಡಿರುವಂತಹ ಈ ಯೋಜನೆ ಅಕ್ಕರಂಗಡಿ ಜುಮ್ಮಾ ಮಸೀದಿ ಆಡಳಿತ ಮಂಡಳಿಯವರು ಮಾಡಿದ್ದಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತ ಕೂಡ ಆಗ್ತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಇತರ ಜಿಲ್ಲೆಯ ಮಸೀದಿಗಳು ಕೂಡ ಈ ಯೋಜನೆಯನ್ನು ಮಾದರಿಯಾಗಿ ತೆಗೆದುಕೊಂಡು ಎಲ್ಲರ ಹೆಣ್ಮಕ್ಕಳ ಮೊಗದಲ್ಲಿ ಮಂದಹಾಸ ಮೂಡೋಕೆ ಈ ಯೋಜನೆಯನ್ನು ಕಾರ್ಯಗತ ಮಾಡಿ ಎಂಬಂತಹ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಒಂದು ಹೊಸ ಯೋಜನೆ ಹೊಸದಾದಂತಹ ಸಂದೇಶವನ್ನು ಸಾರ್ತಾ ಇದ್ದು, ಜೊತೆಗೆ ಬಡ ಕುಟುಂಬದ ಹೆಣ್ಮಕ್ಕಳ ಮೊಗದಲ್ಲಿ ಸಂತಸವನ್ನು ಮೂಡಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಅಕ್ಕರಂಗಡಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.